Divine Grace Igniter. ತಪಸ್ಸು ಕಾಲ 40 ದಿನಗಳೇಕೆ? ತಪಸ್ಸು ಕಾಲ ದೈವಾನುಗ್ರಹದ ಕಾಲ. ಕಥೋಲಿಕ ಕ್ರೈಸ್ತರ ಆಧ್ಯಾತ್ಮಿಕ ನವೀಕರಣದ ವಸಂತ ಋತು. ಪ್ರಭು ಕ್ರಿಸ್ತರ ಯಾತನೆ, ಮರಣ ಹಾಗೂ ಪುನರುತ್ಥಾನವನ್ನು ಆಚರಿಸಲು ಸಿದ್ಧತೆಯ ದಿನಗಳು. ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮ ಈ ತಪಸ್ಸು ಕಾಲದ 3 ಮುಖ್ಯ ಪುಣ್ಯ ಕಾರ್ಯಗಳು. ನಾವು ಯೇಸು ಸ್ವಾಮಿಯ ಜೀವನದಲ್ಲಿಯೂ ಸಹ ನೋಡುವಂಥದ್ದು, ತಮ್ಮ ಸಾರ್ವಜನಿಕ ಸೇವಾ ಕಾರ್ಯವನ್ನು ಕೈಗೊಳ್ಳುವ ಮುಂಚೆ 40 ದಿನಗಳು ಮರುಭೂಮಿಯಲ್ಲಿ ಉಪವಾಸ ಪ್ರಾರ್ಥನೆಗಳೊಂದಿಗೆ ತಮ್ಮನ್ನೇ ತಾವು ಸಿದ್ಧಪಡಿಸಿಕೊಂಡರು. ವಿಭೂತಿ ಬುಧವಾರದಿಂದ ಪವಿತ್ರ ಶನಿವಾರದವರೆಗೆ ಎಲ್ಲ ಭಾನುವಾರಗಳನ್ನು ಹೊರತುಪಡಿಸಿದರೆ ತಪಸ್ಸು ಕಾಲದಾಚರಣೆಯು 40 ದಿನಗಳಾಗುವವು. ಸಂಖ್ಯೆ 40ರ ಸ್ವಾರಸ್ಯ. ಸಂಖ್ಯೆ 40 ಬೈಬಲ್ ಶ್ರೀ ಗ್ರಂಥದ ಪ್ರಕಾರ ಒಂದು ಸಾಂಕೇತಿಕವಾದಂತಹ ಪರಿಪೂರ್ಣ ಸಂಖ್ಯೆಯಾಗಿದೆ. 40 ದಿನಗಳು ಪರಿಶೋಧನೆ, ಪರೀಕ್ಷೆ ಹಾಗೂ ಪರಿಶುದ್ಧತೆಯ ಸಂಖ್ಯೆಯಾಗಿದೆ. ಉದಾಹರಣೆಗೆ, ಹಳೆಯ ಒಡಂಬಡಿಕೆಯ ನೋವಾ ಮತ್ತು ಆತನ ಕುಟುಂಬ ಸತತ 40 ದಿನಗಳ ಜಲಪ್ರಳಯದಿಂದ ಪರಿಶೋಧಿತರಾದರು. ಮೋಶೆಯು 40 ದಿನಗಳ ಪ್ರಾರ್ಥನೆಯಲ್ಲಿ ಕಳೆಯುತ್ತಾ ಸೀನಾಯಿ ಪರ್ವತದಲ್ಲಿ ದೇವರಿಂದ ದಶಾಜ್ಞೆಗಳನ್ನು ಪಡೆದನು. ಇಸ್ರಾಯೇಲರು ವಾಗ್ದತ್ತ ನಾಡಿಗೆ ಪ್ರವೇಶಿಸುವುದಕ್ಕೆ ಮುಂಚೆ ಬೆಂಗಾಡಿನಲ್ಲಿ 40 ವರ್ಷಗಳ ಕಾಲ ಅಲೆಮಾರಿ ಜೀವನವನ್ನು ನಡೆಸಿದರು. ಎಲಿಷಾ ಪ್ರವಾದಿಯು 40 ರಾತ್ರಿ ಹಾಗೂ 40 ಹಗಲುಗಳ ನಿರಂತರ ಪ್ರಯಾಣದ ನಂತರ ಹೋರೆಬ್ ಪರ್ವತದಲ್ಲಿ ತಂಪು ತಂಗಾಳಿಯ ರೂಪದಲ್ಲಿ ದೈವ ದರ್ಶನವನ್ನು ಪಡೆಯುತ್ತಾನೆ. ಯೋನ ಪ್ರವಾದಿಯು ನಿನ್ನಿವೆಯ ಜನರಿಗೆ ಪಾಪ ಪ್ರಾಯಶ್ಚಿತ್ತದ ಪ್ರಬೋಧನೆಯನ್ನು 40 ದಿನಗಳು ನೀಡುತ್ತಾನೆ. ಯೇಸು ಸ್ವಾಮಿ 40 ದಿನಗಳು ಮರುಭೂಮಿಯಲ್ಲಿ ನಿರಂತರ ಪ್ರಾರ್ಥನೆ ಹಾಗೂ ಉಪವಾಸವನ್ನು ಕೈಗೊಂಡು ಸೈತಾನ್ನಿಂದ ಶೋಧಿತರಾಗುತ್ತಾರೆ. ಹೀಗೆ 40 ದಿನಗಳು ದೇವ ಜನರು ಪರೀಕ್ಷೆಗೊಳಗಾಗಿ ಪರಿಶೋಧಿತಗೊಂಡು ಪರಿಶುದ್ಧರಾಗಿ ದೇವರಿಗೆ ವಿಶ್ವಾಸ ಹಾಗೂ ವಿಧೇಯರಾಗಿ ನಡೆದುಕೊಂಡರು. ತಪಸ್ಸು ಕಾಲವು ಈ ಎಲ್ಲ ಸಂದರ್ಭಗಳನ್ನು, ಚಾರಿತ್ರಿಕ ಘಟನೆಗಳನ್ನು ನಮ್ಮ ಜೀವನದಲ್ಲಿ ಮರು ಜೀವಿಸುವಂಥದ್ದಾಗಿದೆ. ಈ 40 ದಿನಗಳನ್ನು ಯಾವ ರೀತಿ ಕಳೆಯಬಹುದು? 40 ದಿನಗಳ ತಪಸ್ಸು ಕಾಲವು ವಿಭೂತಿ ಬುಧವಾರದಿಂದ ಆರಂಭವಾಗುತ್ತದೆ. ವಿಭೂತಿಯನ್ನು ನಮ್ಮ ಹಣೆಗೆ ಹಚ್ಚುವುದರ ಮೂಲಕ ನಾವು ಮಣ್ಣಿನ ಮಕ್ಕಳು, ಮಣ್ಣಿಗೆ ಹಿಂದಿರುಗುವೆವು ಎಂಬ ಕಹಿ ಸತ್ಯವನ್ನು ನೆನಪಿಸಲಾಗುತ್ತದೆ. ನಾವು ಪಾಪಿಗಳು, ಮನ ಪರಿವರ್ತನೆಗೊಂಡು ಶುಭ ಸಂದೇಶವನ್ನು ವಿಶ್ವಾಸಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬ ಕರೆ ನೀಡುವುದು. ಈ ತಪಸ್ಸು ಕಾಲದಲ್ಲಿ ಪ್ರಮುಖವಾಗಿ ಯೇಸುಸ್ವಾಮಿಯ ತಾಬೋರ್ ಪರ್ವತದ ಮೇಲಿನ ರೂಪಾಂತರ, ಅವರ ಅದ್ಭುತ ಕಾರ್ಯಗಳು ಹಾಗೂ ಪ್ರಬೋಧನೆ, ಸತ್ತ ಲಾಜರನನ್ನು ಜೀವಕ್ಕೆ ಎಬ್ಬಿಸಿದ್ದು ಹಾಗೂ ದಶಾಜ್ಞೆಗಳ ಕುರಿತಾದ ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಲಿದ್ದೇವೆ. ಈ ತಪಸ್ಸು ಕಾಲದ ಅಂತ್ಯಭಾಗ ಪವಿತ್ರವಾರ. ಗರಿಗಳ ಭಾನುವಾರದ ಮುಖಾಂತರ ಆರಂಭವಾಗಿ ಪಾಸ್ಕ 3 ದಿನಗಳ ಮೂಲಕ ಕೊನೆಗೊಳ್ಳುತ್ತದೆ. ಯೇಸು ಸ್ವಾಮಿಯ ಜೆರುಸಲೇಮಿನ ವೈಭವಯುತ ಪ್ರವೇಶವನ್ನು ಗರಿಗಳ ಭಾನುವಾರದಂದು ನಾವು ಮರುಚಿತ್ರೀಕರಿಸುತ್ತೇವೆ. ತೈಲ ಪವಿತ್ರೀಕರಣದ ಬಲಿಪೂಜೆಯು ಪವಿತ್ರ ವಾರದ ಒಂದು ಪ್ರಮುಖ ಭಾಗವಾಗಿದೆ. ಈ ತೈಲ ಪವಿತ್ರೀಕರಣ ಬಲಿಪೂಜೆಯಲ್ಲಿ ಧರ್ಮಾಧ್ಯಕ್ಷರು ತನ್ನ ಧರ್ಮಕ್ಷೇತ್ರದ ಎಲ್ಲ ಗುರುಗಳೊಡಗೂಡಿ ಪವಿತ್ರ ಸಂಸ್ಕಾರಗಳಾಚರಣೆಗೆ ವರ್ಷವಿಡೀ ಬಳಸಲಾಗುವ 3 ಮುಖ್ಯ ತೈಲಗಳನ್ನು ಪವಿತ್ರೀಕರಿಸುತ್ತಾರೆ. ಪವಿತ್ರ ಗುರುವಾರದಂದು ಪ್ರಭು ಕ್ರಿಸ್ತರ ಕಡೆಯ ಭೋಜನದ ಸ್ಮರಣೆಯಲ್ಲಿ
ಪರಮ ಪ್ರಸಾದದ ಪ್ರತಿಷ್ಠಾಪನೆ, ಯಾಜಕ ದೀಕ್ಷೆಯ ಸ್ಥಾಪನೆ ಹಾಗೂ ಪ್ರಭು ಕ್ರಿಸ್ತರ ಸೇವೆಯ ಆದರ್ಶವನ್ನು ಮರುಕಳಿಸುತ್ತೇವೆ. ಶುಭ ಶುಕ್ರವಾರ ಪ್ರಭು ಕ್ರಿಸ್ತರ ಯಾತನೆ ಹಾಗೂ ಮರಣದ ಧ್ಯಾನದ ಮುಖಾಂತರ ದೇವರ ಅಪರಿಮಿತ ಪ್ರೀತಿ ತನ್ನ ಪುತ್ರ ತ್ಯಾಗದಲ್ಲಿ ಪರಿಪೂರ್ಣವಾಗುವುದು ಅರಿವಾಗುತ್ತದೆ. ಪವಿತ್ರ ಶನಿವಾರದಂದು ಪಾಸ್ಕ ರಹಸ್ಯವನ್ನು ಆಚರಿಸುವ ವಿವಿಧ ದೈವಾರಾಧನಾ ವಿಧಿಯ ಎಳೆಯಾಗಿ ಚಿತ್ರಿಸುವ ವಿವಿಧ ಸಂಕೇತಗಳನ್ನೊಳಗೊಂಡು ಅರ್ಥಗರ್ಭಿತವಾಗಿದೆ. ಈ ನಿಟ್ಟಿನಲ್ಲಿ ಧರ್ಮಸಭೆಯು ಅತೀ ಪುರಾತನವಾದ ಹಾಗೂ ಪ್ರಮುಖವಾದ ಈ 40 ದಿನಗಳಾಚರಣೆಯನ್ನು ಅನುಗ್ರಹಪೂರಿತವಾಗಿ ನಾವು ಆಚರಿಸೋಣ. ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.